ಸತ್ಯ ಯಾವತ್ತಿದ್ರು ಬಂದೇ ಬರುತ್ತೆ. ಡೆವಿಲ್ ಮೂವಿ ಬನ್ನಿ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಜೈ ಡಿ ಬಾಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತ್ರ ಸಕ್ಕದಾಗಿದೆ ಮೂವಿ. ಅಲ್ಟಿಮೇಟ್ ಗುರು. ನಾನು ಹೇಳೋದು ಒಂದೇ, ಸಿನಿಮಾ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಿ, ಯಾರದೇ ಆಗಿರ್ಲಿ ಪರವಾಗಿಲ್ಲ. ಇವತ್ತು ಡಿ ಬಾಸ್ ಆಗಿರ್ಬೋದು, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಆಗಿರೋದು, ಮೊದಲು ಕನ್ನಡನ ನೋಡಿ ಪ್ರೋತ್ಸಾಹಿಸಿ, ಅದನ್ನ ಫಸ್ಟ್ ಗೆಲ್ಸಿ, ಆಮೇಲೆ ಬೇರೆ ಪಿಕ್ಚರ್ಗಳೆಲ್ಲ. ಭಾಷೆ ಅಂದ್ರೆ ಎಲ್ಲರಿಗೂ ಗೌರವ ಕೊಡ್ತೀವಿ. ಡೆವಿಲ್ ನ ಸಿನಿಮಾದಲ್ಲಿ ಹೇಗ್ ನೋಡ್ತೀರಾ ಅನ್ನೋದು ಗೊತ್ತಿಲ್ಲ, ಆದ್ರೆ ಡೆವಿಲ್ನೇ ಬಾಸೆ ನಮ್ಮ ಆರಾಧ್ಯ ದೈವ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಸುಮ್ಮನೆ ಅಲ್ಲ, ಅದು ಇಲ್ಲಿದ್ದಾರೆ. ಅವರು ನಮ್ಗೊಂದು ಪಟ್ಟ ಕೊಟ್ಬಿಟ್ಟಿದ್ದಾರೆ. ಏನ್ ಗೊತ್ತಾ, ನಾವು ಊಹೆನೆ ಮಾಡಬಾರ್ದು. ನಾವು ಏನ್ ಕೊಟ್ಟರು ಆ ಬೆಲೆ ಕಟ್ಟಕ್ಕಾಗಲ್ಲ. ಏನ್ ಪಟ್ಟ ಅಂತ ಕೇಳ್ತಾ ಇದ್ದೀರಾ? ಸೆಲೆಬ್ರಿಟೀಸ್ ಎಲ್ಲ ಪಟ್ಟ ಕೊಟ್ಟಿದ್ದಾರೆ ನಮ್ಗೆ. ಅದಕ್ಕಿಂತ ಇನ್ನೇನ್ ಬೇಕು ಗುರು ನಮ್ಗೆ? ನಮ್ ಜೀವ ಇರೋವರೆಗೂ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಇದೇ ಫೈನಲ್. ಜೈ ಡಿ ಬಾಸ್. ತೋರಿಸ್ತಾರೆ. ಅವ್ರು ಎಂಟ್ರಿ ತಗೋತಾ ಇದ್ದಂಗೆ ಪ್ರತಿಯೊಬ್ಬರಿಗೂ ಗೂಸ್ ಬಂಪ್ಸ್ ಇಲ್ಲೆಲ್ಲ ಎಸ್ಬಿಟ್ಕೊಳ್ಳುತ್ತೆ. ಅದು ನಾವು ಥಿಯೇಟರ್ ನೋಡ್ಬೇಕು. ಟಿವಿಲಿ ಆಗ್ಲಿ ಮೊಬೈಲ್ ಅಲ್ಲಿ ನೋಡಿದ್ರೆ ಇವಾಗ ಮಜಾ ಸಿಗಲ್ಲ. ನಾನು ಪ್ರತಿಯೊಂದು ಸತಿ ಹೇಳ್ತಾರೆ, ಸೆಕೆಂಡ್ ಹಾಫ್ ಬಂದ್ರೆ ಕ್ಲಾಸ್ ಏನಂತ ಹೇಳ್ತಾರೆ, ಕೃಷ್ಣ ಕಂಸ ಇಬ್ರು ಫೇಸ್ ಟು ಫೇಸ್ ಮಾಡಿದ್ರೆ ನಿಮ್ಗೆ ಒಂದು ಮಜಾ ಸಿಗುತ್ತೋ ಅದರ ಮಜಾ ಖಂಡಿತವಾಗಿ ಸಿಗುತ್ತೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ಸೆಕೆಂಡ್ ಹಾಫ್ ಒಂದು ಫ್ಯಾಮಿಲಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಲವ್ ಮಾಡಿರೋರ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಏನಂತ ಹೇಳ್ತಾರೆ, ಯಾವ ತರ ನಡ್ಕೊಬೇಕು ಅಂತ, ಅವ್ರಿಗೆ ಯಾವ ತರ ಬೇರೆ ಆಗುತ್ತೆ, ಅವ್ರು ಯಾವ ತರ ಇರ್ಬೇಕು, ಒಂದು ಹುಡುಗಿ ಆದ್ಮೇಲೆ ಯಾವ ತರ ಇರ್ಬೇಕು, ಅವ್ರು ಟಚ್ ಆಗಿದ್ದಾರೆ, ಹುಡುಗಿ ಯಾವ ತರ ಇರ್ತಾರೆ ಅನ್ನೋದಕ್ಕೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನು ಏನಂತ ಹೇಳ್ಬೇಕಂದ್ರೆ, ಗಿಲ್ಲಿ ನಮ್ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಯಾವ ತರ ಆಡ್ತಾ ಇದಾರೆ, ಅಮ್ಮ ಫಿಲಮ್ ಅಲ್ಲಿ ಕೂಡ ಅದೇ ಕ್ಲಾಸು ಅದೇ ಮಾಸ. ಅಮ್ಮ ಗಿಲ್ಲಿಗೆ ಜೈ ಡಿ ಬಾಸ್, ಜೈ ಕನ್ನಡ, ಜೈ. ಮೂವಿ ಮಾತ್ರ ಕ್ರೇಜಿ ಬ್ರೋ. ಅಮ್ಮನ್ ಬಂತಾ ಇದ್ರೆ ಅವ್ರ ಅಮ್ಮ ಚಿತಾಲ್ ಬತ್ತಾಲೆ ಎಲ್ಲ ನೆಟ್ರೆ ಎಗ್ರೋಬೇಕು. ಆ ತರ ಸೆಲೆಬ್ರೇಷನ್ ನಾವು ಮಾಡ್ತಾ ಇದೀವಿ. ದರ್ಶನ್ ಸರ್ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ? ಪಂಚ ಪ್ರಾಣ ಸರ್. ಪೇಂಟಿಂಗ್ ಎಲ್ಲ ತೋರಿಸಿದ್ದೀನಲ್ಲ ಸರ್, ಇದ್ರಕ್ಕಿಂತ ಏನ್ ಬೇಕು? ನಮ್ ಬಾಸ್ ಬರ್ತಾ ಇದಾರೆ ಅಂದ್ರೆ 45 ಎಲ್ಲ ಮ್ಯಾಕ್ಸ್ ಗೀಕ್ಸ್ ಎಲ್ಲ ಎಗ್ರಾಯ್ತಾ ಇರ್ಬೇಕು. ಫ್ಯಾನ್ಸ್ ಇಷ್ಟ ಆಗೋಂಗೆ ಮೂವಿ ಏನಾರ ಬ್ರೋ ಮಾಸ್ ಕ್ಯಾಂಡಿಡೇಟ್ ಮಾತ್ರ, ಹೇಳಿ ಮಾಸ್ ಕ್ಯಾಂಡಿಡೇಟ್ ಮಾತ್ರ ಮಾಸ್ ಎಂಟ್ರಿ. ನಮ್ ಮಾಸ್ ಕಂಟೆಂಟ್ ಇಷ್ಟ ಪಡೋರಾದ್ರೆ ಈ ಮೂವಿ ಬಂದ್ಬಿಟ್ಟು ನೋಡಿ ಬ್ರೋ. ಮಾಸ್ ಕಂಟೆಂಟ್ ಮಾತ್ರ ಕ್ರೇಜ್ ಆಗಿದೆ. ಬಂದ್ಬಿಟ್ಟು ಮೂವಿನ ಥಿಯೇಟರ್ ಅಲ್ಲೇ ನೋಡಿ, ದಯವಿಟ್ಟು ಪೈರಸಿ ಮಾಡಕ್ ಹೋಗ್ಬೇಡಿ. ಮತ್ತೆ ಬಾಸ್ ಡೈಲಾಗ್ ಪ್ರತಿಯೊಂದು ಹೇಗ್ ಅನಿಸ್ತಾ ಇದೆ ನಿಮ್ಗೆ? ಬ್ರೋ ಅದು ಅವಲಕ್ಕಿ ಬವಲಕ್ಕಿ ಅಂದಾಗ ಅವ್ರ ಅಮ್ಮನ್ ಎಲ್ಲಾರು ಚಿತಾಲ್ ಬತ್ತಲ್ ಬ್ರೋ. ಮೇಲ್ಗಡೆ ಥಿಯೇಟರ್ ಎಲ್ಲ ಹಬ್ಬನೇ, ಕುಣಿದಾಗ ಪಟಾಕಿ ಗಿಟಾಕಿ ಸೆಲೆಬ್ರೇಷನ್. ಇನ್ನು JP ನಗರದಲ್ಲಿ ಮಾತಾಡಿ ಇನ್ನು ಗಂಟ್ಲೆ ನೋಡಿ, ಇವಾಗಲೇ ವಾಯ್ಸ್ ಚೇಂಜ್ ಆಗ್ತಾ ಇದೆ. ಆ ತರ ಸೆಲೆಬ್ರೇಷನ್ ಬ್ರೋ. ಡಿಜೆ ಇಂದ ಹಾಕಿದ್ರು, ಸಖತ್ ಥ್ಯಾಂಕ್ಸ್. ಇಲ್ಲಿ ನರ್ತಕಿಗೆ ಬಂದಿದ್ದೀವಿ, ಪ್ರಸಾದಕ್ಕೆ ಹೋಗ್ತೀವಿ, ಎಲ್ಲ ಥಿಯೇಟರ್ ವಿಸಿಟ್ ಮಾಡ್ಬಿಟ್ಟು ನಮ್ ಬಾಸ್ ಮೂವಿನ ಸೆಲೆಬ್ರೇಷನ್ ಸೂಪರ್ ಆಗಿ ಮಾಡ್ತೀವಿ ಬ್ರೋ. ಸರ್ ನೀವು ಮೊದ್ಲು ಮೂವಿ ಬರೋಕ್ಕೂ ಮುಂಚೆ ಇಮ್ಯಾಜಿನೇಷನ್ ಇದ್ದಿದ್ದು, ಮೂವಿ ಬಂದ್ಮೇಲೆ ಇಮ್ಯಾಜಿನೇಷನ್ ಇರೋದು ಇವಾಗ. ಅವಾಗ ನೀವು ನೋಡಿದೀರಾ, ಆ ಇಮ್ಯಾಜಿನೇಷನ್ ಇವಾಗ ನೀವು ನೋಡಿರೋದಕ್ಕೂ ಏನ್ ಫೀಲ್ ಕೊಟ್ಟಿದೆ ನಿಮ್ಗೆ? ನಾನು ಫಸ್ಟ್ ರೆಬಲ್ ಸ್ಟಾರ್ ಎಲ್ಲ ಕೊಟ್ಟ, ಅವ್ರದ್ದೇನಾದ್ರು ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರೆ ಏನೋ ಅಂತ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ಅವರು ಮೂವಿ ಆಕ್ಟಿಂಗ್ ಮಾಡೋ ತರ ಇದ್ ಮಾಡ್ತಾ ಇದಾರೆ. ಅವರು ಮೂವಿಗೆ ಚಾನ್ಸ್ ಕೇಳೋ ತರ ಈ ತರ ಇದ್ ಮಾಡ್ತಿದ್ರು. ಅವ್ರು ಚಾನ್ಸ್ ಹೋಗಿ ಹುಡ್ಕೊಂಬರೋ ತರ, ಅವ್ರು ಒಂದು ಹೋಟೆಲ್ ಇಟ್ಕೊಂಡು ಅವರು ಚಾನ್ಸ್ಗೋಸ್ಕರ ಹುಡ್ಕೋತಾರ. ಮೂವಿ ಮಾತ್ರ ಸಕ್ಕತ್ತಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ ಆಗುತ್ತೆ, ಮಾಸ್ ಕ್ಯಾಂಡಿಡೇಟ್ಗೂ ಮೂವಿ ಮಾತ್ರ ಕ್ರೇಜಿ ಆಗಿದೆ. ಮೂವಿ ಬಂದ್ಬಿಟ್ಟು ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡಿ, ದಯವಿಟ್ಟು ಪೈರಸಿ ಮಾಡ್ಬಿಡಿ. ಕನ್ನಡ ಮೂವಿ ಮಾರ್ಕೆ ಆಗ್ಲಿ 45 ಆಗ್ಲಿ ಕ್ರೇಜ್ನ ಥಿಯೇಟರ್ ಅಲ್ಲಿ ತೋರಿಸಿ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತೋರಿಸ್ಬೇಕು. ಬಾಸ್ ಜೊತೆ ಮಾಡಿರೋ ಸೈಡ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ನಿಮ್ಗೆ ಹೆಂಗ್ ಅನಿಸ್ತಾ ಇದಾರೆ? ಚೆನ್ನಾಗಿ ಮಾಡಿದಾರ? ಎಲ್ಲ ನಮ್ ಗಿಲ್ಲಿ ಎಂಟ್ರಿ ಮಾತ್ರ ಸೈಕು ಬ್ರೋ. ಅಲ್ಲ ಗಿಲ್ಲಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಗಿಲ್ಲಿ ಬಂದ್ಬಿಟ್ಟು CBI ಅಂತ ಹೇಳ್ತಾರೆ ಬ್ರೋ. ಅಲ್ಲಿ ನೋಡಿದ್ರೆ ಕೆನರಾ ಬ್ಯಾಂಕ್ ಏನೋ ಇದ್ ಮಾಡಿದ್ರೆ ಅಷ್ಟು ಅವ್ರ ಆಕ್ಟಿಂಗ್ ಬಗ್ಗೆ ಹೇಳಿ, ಬಂದ್ ನೋಡ್ಬೇಕು. ಆಕ್ಟಿಂಗ್ ಮಾತ್ರ ಕ್ರೇಜಿ ಬ್ರೋ. ಅವ್ರು ಬಂದ್ಬಿಟ್ಟು AC ಆನ್ ಮಾಡಿ ಹಂಗೆ ಹಿಂಗೆ ಅಂತ ಅವ್ರಿಗೆ ಕೌಂಟ್ರಿ ಕೊಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಸಿಕ್ಕಾಪಟ್ಟೆ ಇದೆ ಬ್ರೋ. ಕಾಮಿಡಿ ಸಕ್ಕತ್ತಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಜೈ ಡಿ ಬಾಸ್. ಇವಾಗ ಡಿ ಬಾಸ್ ಸೆಲೆಬ್ರಿಟಿಗಳ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀನಿ. ಸೆಲೆಬ್ರಿಟಿಗಳಿಗಾಗಿ ಸಾಂಗ್ ಮಾಡಿದ್ದೀನಿ ಕೇಳಿ. ಸೆಲೆಬ್ರಿಟಿ
celebrities. Deepasna celebrities. Celebrities. Challenging star na celebrities. ಎದೆಯ ಮೇಲೂ celebrities. ಎದೆಯ ಒಳಗೂ celebrities. ರಕ್ತದ ಕಣಕಣದಲ್ಲೂ celebrities. One and only Deepasna celebrities. One and only Deepasna celebrities. Celebrities. Challenging star na celebrities. ಉಸಿರು ನಿಂತೆ ಹೋದರು ಆ ಹೆಸರನೆಂದು ಮರೆಯರು. ಉಸಿರು ನಿಂತೆ ಹೋದರು ಆ ಹೆಸರನೆಂದು ಮರೆಯರು. ಸೂರ್ಯ ಚಂದ್ರ ಈಗ ಅನಿಸಿದೆ ಸರ್ ನಿಮ್ಗೆ ಮೂವಿ? ಸರ್ ತುಂಬಾನೇ ಇಷ್ಟ ಆಯ್ತಿದೆ ಸರ್. ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ವಿ ಕಾಟೇರ ಆದ್ಮೇಲೆ ಬಾಸ್ ಬರ್ಲಿ ಅಂತ. ಬಟ್ ನೀವು ನೋಡ್ತಿದ್ದಂಗೆ ಎಷ್ಟೋ ಕಾಂಟ್ರವರ್ಸಿಗಳು ನಡೀತು, ಎಷ್ಟೋ ಘಟನೆಗಳು ನಡೀತು. ಬಟ್ ಅವೆಲ್ಲ ಪಕ್ಕಕ್ಕೆ ಇಟ್ಟಿರುವೆ ಅಭಿಮಾನಿಗಳಿಗೆ ಅಂತಾನೆ ಆದಷ್ಟು ಸ್ವಲ್ಪ ಎಷ್ಟೇ ಒತ್ತಡ ಇದ್ರುವೆ ನೋವೆಲ್ಲ ಇದ್ರುವೆ ನಮಿಗೋಸ್ಕರನೇ ಈ ಮೂವಿನ ಮಾಡಿ ಎಷ್ಟೇ ನೋವುಗಳಿದ್ರು ಸಹಿಸ್ಕೊಂಡು ಬೇಗ ಅಭಿಮಾನಿಗಳಿಗೋಸ್ಕರ ಬಂದೆ ಅಂತ ಒಂದು ಒಳ್ಳೆ ಡೆವಿಲ್ ಸಿನಿಮಾನ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಯ್ತು ಸರ್. ನಾವೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅದಕ್ಕೂ ಮೀರಿದೆ. ಯಾಕೆಂದ್ರೆ ಸಾರಥಿ ಟೈಮಲ್ಲಿ ಒಳ್ಳೆ ರೆಕಾರ್ಡ್ ಬ್ರೇಕಿಂಗ್ ಆಗಿತ್ತು. ಆದ್ರೆ ಮತ್ತೆ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಈ ನರ್ತಕಿ ಥಿಯೇಟರ್ 10-15 ವರ್ಷ ಆದ್ಮೇಲೆ ಇಲ್ಲಿ ಬಂದಿದೆ ಅಲ್ವಾ. ನಮ್ಮ ನೋಡಿ ಎಷ್ಟು ಫ್ಯಾನ್ಸು ಇನ್ನೂ ಮರ್ತಿಲ್ಲ ಅವರು. ಅರ್ಥ ಆಯ್ತಾ? ಸೂರ್ಯಗ್ರಹಣ ತುಂಬಾ ದಿನ ಹಿಡಿಯಲ್ಲ, ನಾನು ಆದಷ್ಟು ಬೇಗ ಬರ್ತೀನಿ ಚಿನ್ನ ಅಂತ ಹೇಳಿದ್ರು. ನಿಜ ಜೀವನದಲ್ಲೂ ಅಷ್ಟೇ ಎಲ್ಲಾ ಗ್ರಹಣ ಮುಗಿಸ್ಕೊಂಡು ನಮ್ಮ ಬಾಸ್ ಬರ್ತಾರೆ. ಬಂದ್ರೆ ಮಾತ್ರ ಧ್ವಂಸನೆ. ನೀವೇ ನೋಡ್ತೀರಾ ಜನಸಾಗರ ಎಷ್ಟು ಹೊರದು ಬರ್ತಾ ಇದೆ ಅಂತ ಅಲ್ವಾ. ಅವ್ರು ಎಷ್ಟೇ ಅವ್ರು ಮೊದಲೇ ಹೇಳಿದಾರಲ್ವಾ +or- ಪಬ್ಲಿಸಿಟಿ ಅಂತ ಇದ್ದೇ ಇರ್ತೀವಿ ಅಂತ. ನೋಡಿ ಅರ್ಥ ಇದೆ. ಇದು ಒಂಥರ ಹೆಂಗೆ ಇದ್ರೆ ಜನಸಾಗರ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿ ಮಾಲೆ ಹಾಕೊಂಡು ಬರ್ತಾನೆ ಇರ್ತಾರಲ್ವಾ. ಈ ಫ್ಯಾನ್ಸ್ ನ ಯಾವತ್ತೂ ಕ್ರೇಜು ಕಡಿಮೆ ಮಾಡೋಕ್ಕಾಗಲ್ಲ, ಫ್ಯಾನ್ಸ್ನು ಕದಿಯೋಕ್ಕಾಗಲ್ಲ. ಇದೆಲ್ಲ ದುಡ್ಡು ಕೊಟ್ಟು ಕರ್ಸಿರೋದಲ್ಲ, ಇದು ಪ್ರೀತಿ ಅಭಿಮಾನಿಗೋಸ್ಕರ ಬಂದಿರೋ ಜನ. ಇದು ಸ್ವಂತ ಬ್ರ್ಯಾಂಡ್ ಕ್ರಿಯೇಟೇ ಮಾಡಿದ್ದಾರೆ. ಅದಕ್ಕೆ ಡಿ ಬಾಸ್ ಅಂದ್ರೆ ತುಂಬಾ ಇಷ್ಟ. ನಾನು ಅಭಿಮಾನಿಯಾಗಿ ತುಂಬಾನೇ ಇಷ್ಟಪಟ್ಟೆ. ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತ ಸಿನಿಮಾ. ದರ್ಶನ್ ಅವರು ಸಿನಿಮಾದಲ್ಲಿ ಡೈಲಾಗ್ಸ್ ಎಲ್ಲ ನಿಮ್ಗೆ ತುಂಬಾ ಇಷ್ಟ ಆಗಿದ್ಯಾ? ಏನ್ ಹೇಳಕ್ ಇಷ್ಟ ಪಡ್ತಿದ್ದೀರಾ ಫ್ಯಾನ್ಸ್ಗೆ ಅದ್ರ ಬಗ್ಗೆ? ಒಂದೊಂದು ಡೈಲಾಗು ಬಂದ್ಬಿಟ್ಟು ಅದು ನಿಜ ಜೀವನದಲ್ಲಿ ಅವರಿಗೆ ಹೇಳಿ ಮಾಡಿಸಿದಂತ ಇದೆ. ಯಾಕೆ ಅಂದ್ರೆ ಯಾರಿಗೂ ಟಾಂಗ್ ಕೊಟ್ಟಿಲ್ಲ. ಅವ್ರು ಹೇಗೆ ಮುಖಕ್ಕೆ ಬಣ್ಣ ಹಚ್ಕೊಂಡು ಒಂದು ಹೀರೋ ಆಗ್ಬೇಕು, ನಾನು ನಿಂತ್ರೆ ಕಟ್ಟೋಟು ಗಾಂಧಿನಗರದಲ್ಲಿ ಯಾವ ತರ ಇರಬೇಕು, ನನ್ನ ನೋಡಿದ್ರೆ ಜನ ಸೇರ್ಬೇಕು, ಶಿಲ್ಲೆ ಹೊಡಿಬೇಕು ಅಂತ ಹೇಳಿದ್ರು. ಅದು ನಿಜ ಜೀವನದಲ್ಲೂ ಯಾವ ತರ ಇದೆ ಅಂತ ನಿಮಗೆ ಗೊತ್ತು. ಅವ್ರು ಹೇಳಿದ್ರು ಗೊತ್ತಾ, ನಾನು ಎಂಟ್ರಿ ನನ್ನ ಆ ಪ್ಲೇಸಿಗೆ ಬಂದ್ರೆ ಎಲ್ಲ ನಾನು ಪೋಸ್ಟ್ ಹಾಕಿದ್ರೆ ಜನ ಇರ್ತಾರೆ ಅಂತ. ಅದು ರಿಯಲ್ ಲೈಫಲ್ಲೂ ಹಾಗೆ. ಅವ್ರು ಪೋಸ್ಟ್ ಅಲ್ಲ, ಒಂದು ಟ್ವೀಟ್ ಮಾಡಿದ್ರೆ ಸಾಕು ಅಲ್ವಾ. ಒಂದು ಕೊರೋನಾ ಟೈಮಲ್ಲಿ ಒಂದೇ ಒಂದು ಕರೆ ಕೊಟ್ಟಿದ್ಕೆ 5-6 ಕೋಟಿ ದೇಣಿಗೆ ಸಂಗ್ರಹವಾಗಿದೆ. ಅದೇ ಇನ್ ಕೇಸ್ ಎಲ್ಲರೂ ಈ ತರ ಜನ ಕರೆದ್ರೆ ಲೆಕ್ಕ ಹಾಕೊಳ್ಳಿ ಇನ್ಯಾವ ಮಟ್ಟಿಗೆ ಅಂತ. ನೆಕ್ಸ್ಟ್ CM ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ ನಮ್ಗೆ. ನಾನು ಒಬ್ಬ ಅಪ್ಪು ಎಷ್ಟು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಡೆವಿಲ್ ಸಿನಿಮಾ ತುಂಬಾ ಸೂಪರ್ ಆಗಿದೆ. ಡೆವಿಲ್ ಟ್ರೈಲರ್ ನೋಡಿದ್ಮೇಲೆ ಅಂದ್ರೆ ನೆಗೆಟಿವ್ ವಿಷಯದಲ್ಲಿ ದರ್ಶನ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ನಾವಾಗಿರೋ ಸಿನಿಮಾನೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇದರಲ್ಲಿ ಹೇಗಿರುತ್ತೋ ಅಂತ ಒಂದು ಕುತೂಹಲದಲ್ಲಿ ಬಂದೆ. ಸಿನಿಮಾ ತುಂಬಾ ಸೂಪರ್ ಆಗಿದೆ. ದರ್ಶನ್ ಅವರು 2 ರೋಲ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸೂಪರ್ ಆಗಿ ಮಾಡಿದ್ದಾರೆ. ನಿಮ್ಗೆ ಅದು ಇಮ್ಯಾಜಿನೇಷನ್ ಇತ್ತಾ ಅವ್ರು ಡಬಲ್ ರೋಲ್ ಮಾಡ್ಬೋದು ಈ ಮೂವಿಲಿ? ಅಂದ್ರೆ ಟ್ರೈಲರ್ ಅಲ್ಲಿ ಒಂದು ರನ್ನಿಂಗ್ ಸೀನ್ ಇದೆ, ಅದರಲ್ಲಿ ಒಂದು ಸ್ವಲ್ಪ ಡೌಟ್ ಇತ್ತು 2 ರೋಲ್ ಏನೋ ಅಂತ. ಪೊಲಿಟಿಕಲ್ ಡ್ರಾಮಾದಲ್ಲಿ ನಮ್ಮ ಗಿಲ್ಲಿ ನಟ ಅವರು ಸ್ಕ್ರೀನ್ ಮೇಲೆ ಬಂದ್ರೆ ಎಲ್ಲ ಖುಷಿ ಪಡ್ತಾರೆ, ಯಾಕಂದ್ರೆ ಅಷ್ಟು ಕಾಮಿಡಿ ಇತ್ತು ಅವ್ರದ್ದು. ಹೀರೋಯಿನ್ ಸಮೇತ ಏನು ಒಂದು ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನೊಂದು ನೋಡಿ, ನಮ್ಮ ಕರ್ನಾಟಕ ಜನ ಪ್ರೀತಿ ಕೊಟ್ರೆ ಎಷ್ಟು ಮಟ್ಟಕ್ಕೆ ಕೊಡ್ತಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ನೋಡಿ, ಆ ಮನುಷ್ಯ ಇಲ್ಲ ಅಂದ್ರೂ ಸಹ ಇಷ್ಟು ಪ್ರೀತಿಸ್ತವ್ರ ಅಂದ್ರೆ ಒಬ್ಬ ನಟನ್ಗೆ ಇದಕ್ಕಿಂತ ಪುಣ್ಯ ಇನ್ನೇನಿದೆ. ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ ಇನ್ನ ನೋಡದೇ ಇರೋ ಅವ್ರ ಮೂವಿಗೆ? ಡೆವಿಲ್ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋರು ಬಂದ್ ಸಿನಿಮಾ ನೋಡಿ. ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಹೇಳೋದೇನಂದ್ರೆ, ಒಬ್ಬ ಸ್ಟಾರ್ ನಟರ ಸಿನಿಮಾಗೆ ಬಂದ್ ನೋಡೋಲ್ಲ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಡೆವಿಲ್ ಸಿನಿಮಾ ತುಂಬಾ ಸೂಪರ್ ಆಗಿದೆ. ಥಿಯೇಟರ್ ಬಂದ್ ನೋಡಿ, ಎಲ್ಲ ಖುಷಿ ಪಡ್ತೀವಿ. ಈ ಮೂವಿಲಿ ದರ್ಶನ್ ಅವರು ಯಾವ ಡೈಲಾಗ್ ತುಂಬಾ ಫ್ಯಾನ್ಸ್ಗೆ ಇಷ್ಟ ಆಗ್ಬೋದು? ಟ್ರೈಲರ್ ಅಲ್ಲಿ ಇದೆಯಲ್ಲ ಬ್ರೋಸ್, ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ ಅಂತ. ಹಂಗೆ ಥಿಯೇಟರ್ ಬಂದವ್ರೆ ಎಲ್ಲ ಖುಷಿ. ಓಕೆ, ಥ್ಯಾಂಕ್ ಯು.